ನಮಸ್ತೆ ಎಲ್ಲರಿಗೂ. ಬನ್ನಿ, ನಗರ ದೇವತೆ ನಿಮ್ಮ ಜೀವನಕ್ಕೆ ಯಾವ ಬ್ಲೆಸ್ಸಿಂಗ್ಸ್ ಕೊಡ್ಬೇಕು ಅನ್ಕೊಂಡಿದ್ದಾರೆ. ಬೆಂಗಳೂರಿನ ನಗರ ದೇವತೆ ಅಣ್ಣಮ್ಮ ತಾಯಿ ಇದ್ದಾರೆ. ನಿಮ್ಮ ಊರಿನ ನಗರ ದೇವತೆ ಯಾರಾಗಿದ್ರು ಸರಿ. ಸೊ ಅವ್ರು ನಿಮ್ಗೆ ಏನು ಬದಲಾವಣೆನ ಅಥವಾ ಆಶೀರ್ವಾದನ ಅಥವಾ ಮಾರ್ಗದರ್ಶನನ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸೊ ತಾಯಿ ಮೊದಲನೇದಾಗಿ ಹೇಳ್ತಾ ಇರೋದು, ಚಂದ್ರನಂತೆ ಶಾಂತವಾಗಿರಿ, ರಾತ್ರಿ ಹೊತ್ತು ಚೆನ್ನಾಗಿ ನಿದ್ದೆ ಮಾಡಿ ಎನ್ನುವಂಥದ್ದು. ಒಂದೊಳ್ಳೆಯ ನಿದ್ದೆ, ಒಂದೊಳ್ಳೆಯ ಶಾಂತತೆ ನಿಮ್ಮ ಜೀವನಕ್ಕೆ ಒಂದೊಳ್ಳೆಯ ಬೆಳಕನ್ನ, ಬೆಳಿಗ್ಗೆನ ತಂದ್ಕೊಡುತ್ತೆ ಅನ್ನುವಂಥದ್ದು. ಇಡೀ ದಿನ ಚೆನ್ನಾಗಿರ್ಬೇಕು ಅಂದ್ರೆ ರಾತ್ರಿ ಚೆನ್ನಾಗಿ ನಿದ್ದೆ ಆಗ್ಬೇಕು. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೂರ್ಯಾಸ್ತಕ್ಕೆ ಸ್ವಲ್ಪ ಸಮಯದ ನಂತರ ಮಲ್ಕೊಳ್ಳಿ. ಸೂರ್ಯೋದಯಕ್ಕೆ ಮುಂಚೆನೆ ಎದ್ದು ನಿಮ್ಮ ಕೆಲಸ ಕಾರ್ಯಗಳನ್ನ, ಕರ್ತವ್ಯನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ರಹಸ್ಯಗಳ ಹುಡುಕಾಟದಲ್ಲಿ ಇರೋ ನಿಮ್ಗೆ ಸಾಕಷ್ಟು ಉತ್ತರಗಳು ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ. ಹಾರ್ಟ್ ಚಕ್ರ ಅಥವಾ ನಿಮ್ಮ ಪ್ರೀತಿನ ಯಾರು ನಿಮ್ಮಿಂದ ದೂರ ಮಾಡದೇ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸಮುದ್ರದ ಮುಖೇನ, ನೀರಿನ ಮುಖೇನ ಒಂದಷ್ಟು ತೊಂದರೆಗಳು ಮಾಡೋದಕ್ಕೆ ಪ್ರಯತ್ನನ ಪಡ್ತಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಒಂದು ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೇವಿಲಿ ಯಾರ್ಯಾರಿದ್ದೀರಾ ಅಥವಾ ನೇವಿಗೆ ಸಂಬಂಧಪಟ್ಟಂಗೆ ಹೆಚ್ಚಿನ ಎಚ್ಚರಿಕೆ ಬೇಕು. ಮುಂದಿನ ಹುಣ್ಣಿಮೆಯಲ್ಲಿ ಶತ್ರುಗಳು ಒಂದಷ್ಟು ಜಲಕ್ಕೆ ಸಂಬಂಧಪಟ್ಟಂಗೆ ನೀರಿಗೆ ವಿಷಕಾರಿ ಅಂಶಗಳನ್ನ ಸೇರಿಸಿ ಅದರ ಮುಖಾಂತರ ಒಂದಷ್ಟು ತೊಂದರೆನ ಮಾಡಬೇಕು ಅನ್ಕೊಂಡಿದ್ದಾರೆ ಅನ್ನುವಂಥದ್ದು ಇದೆ. ಏನೇ ಆದ್ರೂ ನಿಮ್ಮ ಜೀವನದ ಶಾಂತತೆನ ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರೀತಿನ ನೀವು ಎಲ್ಲೋ ದೂರದಲ್ಲಿ ಬಿಟ್ಬಿಟ್ಟು ಬರುವಂತ ಯೋಜನೆಯಲ್ಲಿ ಇದ್ದೀರಾ. ಹಾಗೆ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಪ್ರೀತಿ ನಿಮ್ ಜೊತೆ ಇರ್ಲಿ ಅನ್ನುವಂಥದ್ದು ಇದೆ. ನಿಮ್ಮ ಹೃದಯ ಏನ್ ಹೇಳುತ್ತೋ ಅದನ್ನ ಕೇಳಿ ಕೆಲವು ಸತಿ ಅನ್ನುವಂಥದ್ದು ಇದೆ. ಸಿಂಗಲ್ ಪೇರೆಂಟ್ ಯಾರ್ಯಾರಿದ್ದೀರಾ, ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ಮಕ್ಕಳಿಗೋಸ್ಕರ ಆದ್ರೂ ನಿಮ್ಮ ಜೀವನನ ನೀವು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ನಾಯಿ, ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ, ನಿಮ್ಮ ಪ್ರೀತಿ ನಿಮ್ ಜೊತೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದು ಹೊಸ ಜೀವನಕ್ಕೆ ನೀವು ಶುರು ಹೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಬಿಸ್ನೆಸ್ ಶುರು ಮಾಡುವಂಥದ್ದು ಅಥವಾ ನಿಮ್ಮ ಮನೆ ಬಿದ್ದೋಗಿರುವಂತಹ ಮನೆ ಕಟ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಯಾವುದೋ ಒಂದು ಮಹತ್ತರವಾದಂತಹ ಚರ್ಚ್ ಬಿದೋಗುತ್ತೆ. ಚರ್ಚ್ ಬಿದೋದಾಗ ಅಲ್ಲಿ ಸನಾತನ ಪಳೆಯುಳಿಕೆಗಳು ಗೋಚರ ಆಗತ್ತೆ ಜಗತ್ತಿಗೆ ಅನ್ನುವಂಥದ್ದು ಇದೆ. ಅಲ್ಲಿ ದೊಡ್ಡದಾದ ದೇವರ ಮೂರ್ತಿ ಕಾಣಿಸುತ್ತೆ ಆ ಚರ್ಚಲ್ಲಿ. ಮತ್ತೆ ಅಲ್ಲಿಗೆ ಚರ್ಚಿನ ಒಂದು ಮುಖವಾಡ ಕೂಡ ಹೊರಗ್ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಸಾರಿ ಇದನ್ನ ಹೇಳಿದಕ್ಕೆ, ಬಟ್ ಆ ಥರನೇ ಇದೆ. ಅದೊಂದು ದೊಡ್ಡ ಮುಖವಾಡ ಹೊರಗ್ ಬರುತ್ತೆ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ. ಜೊತೆಗೆ ನಿಮ್ಮ ಮನೆ ಅಥವಾ ನಿಮ್ಮ ಸಮಾಧಿ ಹೇಳ್ತಾ ಇದೆ ಇಲ್ಲಿ. ಸಮಾಧಿನ ಹೊಡೆದಾಕಿ ಏನೋ ಜಾಗ ಕಟ್ತಾರೆ ಅಥವಾ ಇಂಡಸ್ಟ್ರಿಯಲ್ ಏರಿಯಾ ಅಥವಾ ಇಂಡಸ್ಟ್ರಿ ಮಾಡುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸಮಥಿಂಗ್ ಏನೋ ಪುರಾತನಕ್ಕೆ ಸಂಬಂಧಪಟ್ಟಂತ ಸಾಕ್ಷಿನ ಇಲ್ಲ ಆಗಿಸ್ತಿದ್ದಾರೆ, ಇಲ್ಲ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ಜಾಗ ಜಮೀನನ್ನ ಉಳಿಸ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ.
ನಂಗೆ ಗೊತ್ತಿಲ್ಲ, ಯಾವುದೋ ಪ್ರಣಯ ಪಕ್ಷಿಗಳ ಸಮಾಧಿನ ತೆಗೆದು ಕಿತ್ತಾಕಿ ಬೇರೆ ಏನೋ ಇಂಡಸ್ಟ್ರಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಕಮಿಟ್ಮೆಂಟ್ ಬರುವಂತ ಸಾಧ್ಯತೆ ಇದೆ ಹಿಂದಿನ ದಿನಗಳಲ್ಲಿ, ಅಥವಾ ನಿಮ್ಮ ಹಿಂದಿನ ತಲೆಮಾರವರು ಏನೋ ಪತ್ರಗಳು ಏನೋ ಅವರಿಗೆ ಅಧಿಕಾರದ್ದು ಬಂದಿತ್ತು, ಅಥವಾ ಏನೋ ಒಂದು ಒಪ್ಪಂದದ ಪತ್ರ ಏನಿತ್ತು ಅದು ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಮತ್ತೆ ತುಂಬಾ ರೊಮ್ಯಾಂಟಿಕ್ ಆಗಿ ಬರ್ದಿದ್ದಂತ ಆ ಪ್ರೇಮ ಪತ್ರ ಕೂಡ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ಆ ಯುದ್ಧದ ಭೀತಿಗಳು ಕೂಡ ಕಾಣಿಸ್ತಾ ಇದೆ. ಜೊತೆಗೆ ಸಂಧಾನ ಅಥವಾ ಪ್ರೀತಿಯಿಂದ ಈ ಒಂದು ಯುದ್ಧನ ಶಾಂತ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಪ್ರೀತಿ ಪಾತ್ರರ ಜೊತೆ ಯುದ್ಧ ಇರ್ಬೋದು, ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಜಗಳ ಇರ್ಬೋದು, ಅಥವಾ ನಿಮ್ಮ ಒಡ ಹುಟ್ಟಿದವರ ಕಡೆ ಜಗಳ ಇರಬಹುದು, ಅಥವಾ ನಿಮ್ಮ ತಂದೆ ತಾಯಿ ಜೊತೆ, ಅಥವಾ ನಿಮ್ಮ ಸ್ನೇಹಿತರ ಜೊತೆ, ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆ ಏನೇ ಜಗಳ ಇದ್ರು ಜಗಳ ಮಾಡಕ್ಕೆ ಹೋಗ್ಬೇಡಿ. ಒಂದು ಸಂಧಾನನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಸೋತು ಶರಣಾಗುವಂತ ಸಾಧ್ಯತೆಗಳು ಕೂಡ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಸಂಘ ಕಮ್ಯುನಿಟಿ ಕೂಡ ಹೇಳ್ತಾ ಇದೆ, ಕಮ್ಯುನಿಟಿ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ, ಒಂದು ಒಳ್ಳೆ ಲೈಫನ್ನ ಲೀಡ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಫ್ಯಾಮಿಲಿ ಲೈಫ್ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ, ಫ್ಯಾಮಿಲಿ ಜೊತೆ ಹೆಚ್ಚಿನ ಟೈಮ್ ಸ್ಪೆಂಡ್ ಮಾಡುವಂತ ದಿನಗಳು ಬರುತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಒಂದಷ್ಟು ಜನಗಳು ಮನೆ ಬಿಟ್ಟು ಹೊರಗೆ ಹೋಗದೆ ಇರೋ ಹಾಗಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ನಿಮ್ಮ ಒಂದು ಆರ್ಟಿಸ್ಟ್ ಲೈಫ್ ಏನಿದೆ, ಆ ಆರ್ಟಿಸ್ಟ್ ಲೈಫ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಹೆಚ್ಚಿನ ಒಂದು ನಿಮ್ಮ ಕ್ರಿಯಾತ್ಮಕ ಅಥವಾ ನಿಮ್ಮ ಟ್ಯಾಲೆಂಟ್ ಏನಿದೆ ಅದ್ರ ಬೇಸ್ ಮೇಲೆ ಹೆಚ್ಚಿನ ಒಂದು ಅನುಕೂಲನ ಅಥವಾ ಹೆಚ್ಚಿನ ಒಂದು ಒಳಿತನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಒಂದಷ್ಟು ಬದಲಾವಣೆನ ನೀವು ನಿಮ್ಮದೇ ಆದ ರೀತಿಲಿ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ಇಲ್ಲಿ 888 ಇದೆ, 888 ಏಂಜಲ್ ನಂಬರ್ ಇದೆ. ಸೊ ಏಂಜಲ್ ನಂಬರ್ ನಿಮ್ಗೆ ನಿಮ್ಮ ಫ್ಯಾಮಿಲಿ ಲೈಫ್ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದೆ. ಸೊ ಹಾಗಾಗಿ ಕಮಿಟ್ಮೆಂಟ್, ಫ್ಯಾಮಿಲಿ ಲೈಫ್ ಮತ್ತೆ ಕೆರಿಯರ್ ಲೈಫ್ ಎರಡನ್ನೂ ಕೂಡ ನೀವು ಬ್ಯಾಲೆನ್ಸ್ ಮಾಡಬೇಕು, ಮಾಡಿ ಅನ್ನೋದನ್ನ ಕೂಡ ಇಲ್ಲಿ ಹೇಳ್ತಾ ಇದೆ. ಸೊ ಎಸ್, ಒಂದಷ್ಟು ಯುದ್ಧಕ್ಕೆ ಸಂಬಂಧಪಟ್ಟಂಗೆ ಅಥವಾ ನಿಮ್ಮ ಒಂದು ಪ್ರೇಮಕ್ಕೆ ಸಂಬಂಧಪಟ್ಟಂಗೆ ಯಾರೋ ಒಬ್ರು ಸೋಲ್ಬೇಕು, ಸೋತ್ರೇನೆ ಒಳ್ಳೇದಾಗೋದು ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲವೂ ಮುಗ್ದೋಯ್ತು, ಎಲ್ಲವೂ ಕೂಡ ಎಂಡ್ ಆಗಿ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಜೀವನಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಸಾಕಷ್ಟು ಹೆಚ್ಚಿನ ಒಂದು ರಿಯೂನಿಯನ್ ಎನರ್ಜಿ ನಂಗೆ ಇಲ್ಲಿ ಬರ್ತಾ ಇದೆ ಅನ್ನುವಂಥದ್ದು. ಸೊ ಯಾರೋ ನಿಮ್ ಲೈಫಿಗೆ ಬರ್ತಾ ಇದ್ದಾರೆ, ಸೊ ನಿಮ್ಗೆ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡುವಂತ ಸಾಧ್ಯತೆಗಳು ಹೆಚ್ಚಾಗ್ತಿದೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಆಕಾಶಿಕ್ ರೆಕಾರ್ಡ್ ಅಲ್ಲಿ ನಿಮ್ಮ ಒಂದು ಒಳ್ಳೆಯ ಪುಣ್ಯ ಫಲಗಳು ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಆ ಒಂದು ಒಳ್ಳೆಯ ಪುಣ್ಯ ಫಲಗಳು ಇನ್ನೊಬ್ರಿಗೆ ನೋಡಿ, ಕಿಂಗ್ ಆಫ್ ರೋಸ್, ಕ್ವೀನ್ ಆಫ್ ರೋಸ್, ಸೊ ಸೋಲ್ಮೇಟ್ ಬರುವಂಥದ್ದು, ಮತ್ತೆ ನೀವು ಮಾಡಿದಂತ ಸಹಾಯ ಸಹಕಾರಗಳು ನಿಮ್ಗೆ ಈ ಲೈಫಲ್ಲಿ ತುಂಬಾ ಬೇಗ ರಿಟರ್ನ್ ಬ್ಯಾಕ್ ಆಗ್ತಾ ಇದೆ. ನಿಮ್ಮ ಒಳ್ಳೆಯ ಕರ್ಮಗಳು ನಿಮ್ಮ ಜೀವನನ ತುಂಬಾ ಚೆನ್ನಾಗಿ ಆಶೀರ್ವಾದ ಮುಖೇನ ಎಂಥ ಸಮಸ್ಯೆ ಬಂದ್ರೂ ಅದರಿಂದ ನಿಮ್ಮನ್ನ ಪಾರ್ ಮಾಡಿ ಕರ್ಕೊಂಡ್ ಬರ್ತಿದೆ ಅನ್ನುವಂಥದ್ದು ಇದೆ. ಒಂದಷ್ಟು ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಗೆ ನಿಮ್ಮ ಪೂರ್ವಜರು ಮತ್ತೆ ನಿಮ್ಮ ಏಂಜಲ್ಸ್ ಎಲ್ಲರೂ ಕೂಡ ಆಶೀರ್ವಾದ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಒಳ್ಳೇದಾಗ್ಲಿ. ಇಷ್ಟ ಆದ್ರೆ ಶ್ರೀ ವಾಗ್ದೇವಿ ಚಾನಲ್ನ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಅಭಿಮಾನಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.